ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಶಿರಾನಗರದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕೋರೆಗಾಂವ್ ವಿಜಯೋತ್ಸವದ ಆಚರಿಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮುಖಂಡ ರಂಗದಾಮಯ್ಯ, ಶತಮಾನಗಳಿಂದಲೂ ಅಸ್ಪೃಶ್ಯತೆಯ ಕರಾಳ ಬದುಕಲ್ಲಿ ನರಳಿ ನಲುಗಿದ್ದ ಭಾರತೀಯ ಮೂಲ ನಿವಾಸಿಗಳ ಮೊಮ್ಮಕ್ಕಳಿಗೆ ವಿದ್ಯಾ ನಾಗರಿಕ ಹಕ್ಕುಗಳನ್ನು ಗಳಿಸಿಕೊಡುವ ಸಲುವಾಗಿಯೇ ನಡೆದು ಹೋದ ಮಹಾಯುದ್ಧವೆಂದರೆ ಮಹಾರಾಷ್ಟ್ರದ ಭೀಮಾ ನದಿ ದಂಡೆಯ ಮೇಲೆ ಜನವರಿ 1, 1818ರಂದು ನಡೆದ ಐತಿಹಾಸಿಕ ಯುದ್ಧವೇ ಭೀಮಾ ಕೋರೆಗಾಂವ್ ಮಹಾಯುದ್ಧ ಎಂದು ತಿಳಿಸಿದರು. ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಬಹಳ ಮುಖ್ಯವಾದಂತಹ ಯುದ್ಧ ಇದು. ಆ್ಯಕ್ಚುಲಿ ನಿಜವಾದಂತಹ ಇತಿಹಾಸದಲ್ಲಿ ಇದು ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಈ ದೇಶವನ್ನು ಪ್ರಪ್ರಥಮ ಬಾರಿಗೆ ಒಂದು ಸ್ವಾಭಿಮಾನದ ಸಂಕೇತವಾದಂತಹ ಒಂದು ಮನುವಾದ ಸಿಸ್ಟಮ್ ಏನಿದೆ ಅದರ ವಿರುದ್ಧ ನಡೆದಂತಹ ಘಟನೆ ಇದು ಅಥವಾ ಯುದ್ಧ ಇದು. ಅದರಲ್ಲೂ ವಿಶೇಷವಾಗಿ ಈ ದೇಶದಲ್ಲಿ ಶೂದ್ರರು ಅಂತ ಏನು ಕರೀತಾರೆ, ಇವತ್ತಿನ ಏನು ಒಕ್ಕಲಿಗ ಲಿಂಗಾಯತರಿಂದ ಹಿಡಿದು ತಳಸಮ